ಇಲ್ಲಿ ಸಿದ್ದರಾಮಯ್ಯನವರೇ ದೇವರಾಜ ಅರಸು ದಾಖಲೆ ಮುರಿತಾ ಇದ್ದೀರಿ. ನಿಮಗೆ ಒಂದು ನೆನಪಿಸ್ಕೊಡ್ತೇನೆ. ಇದೇ ಹಿಂದಿನ ಮುಖ್ಯಮಂತ್ರಿಯಾಗಿ 2017 ಕಲ್ಲಪ್ಪ ಅಂಡಿಬಾಗ್ ಏನು ಅಹಿಂದ ನಾಯಕರು ಇವರು. ಪ್ರತಿ ಜಿಲ್ಲೆ ಒಳಗೆ ಅಹಿಂದ ಸಮಾವೇಶ ಈಗ ಮಾಡ್ತಾರಂತ. ಈಗ ಅಹಿಂದ ಸಮಾವೇಶ. ಕಲ್ಲಪ್ಪ ಬಂಡಿಬಾಗ್ ಒಬ್ಬ ಸಾಮಾನ್ಯ ಹಳ್ಳಿಯ ಸ್ಕೂಲ್ ಮಾಸ್ಟರ್ ಮಗ. ಅವ್ರ ಮನೆಗೆ ಹೋಗಿ ನೋಡಿದ್ರೆ ಸಗಣಿ ಸಾರಿಸವ್ರೆ ಫ್ಲೋರ್ಗೆ. ಒಂದು ಸಣ್ಣ ಗುಡಿಸ್ಲಲ್ಲಿ ಜೀವನ ಮಾಡ್ತಾ ಇದ್ದಂಥವ್ರು. ಚಿಕ್ಕಮಂಗ್ಳೂರಿನಲ್ಲಿ DYSP. ಇದೇ ನೀವು ಮುಖ್ಯಮಂತ್ರಿಯಾಗಿ ಯಾವ ಅಹಿಂದ ಉಳಿಸ್ತಕ್ಕಂಥ ಮಹಾನ್ ರಕ್ಷಕರು ಬೆಳೆಸಿರೋರು ನೀವು. ಅಹಿಂದನ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಯಾವ ಅಹಿಂದ ಬೆಳೆಸಿದಿರೋ ದೇವರೇ ಕಾಪಾಡಬೇಕು. ಕಲ್ಲಪ್ಪ ಅಂಡಿಬಾಗು ಸೂಸೈಡ್ ಯಾಕೆ ಮಾಡ್ಕೊಂಡ? ಪ್ರಾಮಾಣಿಕ ಒಬ್ಬ ಅಧಿಕಾರಿ ನಿಮ್ಮ ಸರ್ಕಾರದಲ್ಲಿ ಇದೇ ಅಹಿಂದ ಸಮಾಜಕ್ಕೆ ಸೇರಿದಂಥವನು, ಕುರುಬ ಸಮಾಜದವನು, ನೀವು ಮುಖ್ಯಮಂತ್ರಿ ಸೂಸೈಡ್ ಮಾಡ್ಕೊಂಡ. ಅವತ್ತು ಧ್ವನಿಯಾಗಿ ಕೆಲಸ ಮಾಡಿದ್ದು ಜನತಾದಳ. ಇದೇ ಕುಮಾರಸ್ವಾಮಿ ಹೋಗಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸರ್ಕಾರದ ಕಣ್ ತೆರೆಸ್ತಂಥದ್ದು ವಿಧಾನಸಭೆ ಒಳಗೆ ಇದೇ ಕುಮಾರಸ್ವಾಮಿ. ಈಗ ಈ ಯಾರೋ ಮೊನ್ನೆ ನಜ್ಜೂರು ಸಸ್ಪೆಂಡ್ ಮಾಡಿದ್ದೀರಲ್ಲ, ಅದೊಂದು ದೊಡ್ಡ ಕಥೆ. ಅದು ಏನು ವದಂತಿ ಅಂತಾರೆ. ಇಲ್ಲ ಅದು ಯಾವುದೋ ಫಾರಮ್ ಹೌಸಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದ ಅಂತ ಒಂದು ಕಡೆ ಹೇಳ್ತಾರೆ. ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇಲ್ಲ ಸೂಸೈಡ್ದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ, ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದ. ಡಿಪ್ರೆಷನ್ ಒಳಗಾಗಿ ಹಿಂದೆ ಬರೆದಿದ್ದಾರೆ, ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಡಿಪ್ರೆಷನ್ಗೆ ಹೋಗಿದ್ದಂತೆ. ಡಿಪ್ರೆಷನ್ಗೆ ಹೋಗಿ ಏನು ಮಾಡ್ಕೊಂಡಿದ್ದ ಅಂತ ಹೇಳ್ಬೇಕಲ್ಲ. ಮುಂದುವರೆದ ಭಾಗನ ಹೋಮ್ ಮಿನಿಸ್ಟ್ರು ತುಮಕೂರು SP ಯಾಕೆ ಕಳಿಸಿದ್ರಿ ಫಾರಮ್ ಹೌಸ್ಗೆ? ಏನಪ್ಪ ದುಗ್ಗಮ್ಮನಿಗೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಬಂದಿದ್ದಲ್ಲ SP, ಅದರಿಂದ ದೇವ್ರು ಉಳಿಸಿರ್ಬೇಕು ಅವನ್ನ ಅಷ್ಟೇ. ಇದು ಸಿದ್ದರಾಮಯ್ಯನವರೇ ನಿಮ್ಮ ಕೊಡುಗೆ. ಇದೆಲ್ಲ ಬರೀತಾರೆ ಇತಿಹಾಸದಲ್ಲಿ ಯಾರಾದರೂ. ನಿಮ್ಮ ಆಡಳಿತ ಎಷ್ಟರ ಮಟ್ಟಿಗೆ ಕೊಟ್ಟಿದ್ದೀರಿ. 2 ಬಾರಿ ಮುಖ್ಯಮಂತ್ರಿ ಆಗಿ ಅದು ಬರೀತಾರೆ ಯಾರಾದರೂ ಪುಣ್ಯಾತ್ಮರು. ದೇವರಾಜ ಅರಸಿಗೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿಮಗೆ? ಸಮಾಜಗಳನ್ನ ಹೊಡೆದು ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗೆ ಯಾವ ರಾಜಕೀಯ ನಡೀತಿದೆ ಅನ್ನೋದು ಗೊತ್ತಿದೆ ನಮಗೆ. ಈಗ ಪ್ರಮುಖವಾದ ಅಂಶ ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮು ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕೀಗ. ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು. 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಯಾರಿಂದ ಪರ್ಮಿಷನ್ ತಗೊಂಡ್ರಿ?
ಯಾರನ್ನ ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ಗೆ ಆದೇಶ ಮಾಡಿದ್ರಿ? ಯಾರು ಆದೇಶ ಮಾಡಿದವರು? ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು? ಮೊದಲನೇ ಬಾರಿ ಏನು ಬಂದಿತ್ತು? ದಯವಿಟ್ಟು ಸತ್ಯ ಹೇಳಿ, ಏಕೆಂದರೆ ಸತ್ಯವನ್ನಲ್ಲದೆ ಬೇರೆವೇನೂ ಹೇಳುವುದಿಲ್ಲ. ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಪ್ರತಿನಿತ್ಯ ನೋಡಿದ್ದೀನಿ ಮುಖ್ಯಮಂತ್ರಿಗಳು. ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ. BJP ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ, ನಾನು ಮಾತ್ರ ಸತ್ಯ ಹೇಳ್ತೇನೆ. ಈ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ, ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. ಯಾವ ತುಂಡಿತ್ತೋ ಗೊತ್ತಿಲ್ಲ. ಎರಡನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸಿದ್ರಲ್ಲ, ಅದಕ್ಕೆ ಕಾರಣ ಇವ್ರುಗಳ ತಲೆ ಒಳಗೆ ಇದೆಲ್ಲ ಹೇಳಿದ್ರಲ್ಲ, ಕಂಪ್ಲೇಂಟ್ ಕೊಟ್ಟವರಲ್ಲ, ಜನಾರ್ದನ್ ರೆಡ್ಡಿನ ಗುಂಡಾರಿಸಿ ರಾಜಶೇಖರ್ನ ಸಾಯಿಸಿದ್ದು, ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ, ಅದನ್ನು ಸತ್ಯ ಮಾಡೋದಕ್ಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಆಗ್ದರು? ಏನು ಸೂರ್ಯನ ಬೆಳಕು ಬಿದ್ದು ಬಿಡ್ತಾ ಎರಡನೇ ಪೋಸ್ಟ್ ಮಾರ್ಟಮಲ್ಲಿ? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ.